ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಸ್ಪೆಷಲ್ ಆಗಿ ಎಳ್ಳಿನ ಹೋಳಿಗೆ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಅದ್ರ ಜೊತೆ ಹೆಸರು ಬೇಳೆ ಸಾಂಬಾರ್ ಹೇಗೆ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ. ಫುಲ್ ತಾಲಿ ಅನ್ನೋದು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾನು ಪಹಲೇದಾಗಿ ರೈಸ್ ಅನ್ನೋದು ಮಾಡ್ತಾ ಇದ್ದೀನಿ, ಬಿಗ್ನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ನೋಡಿ, 1 ಗ್ಲಾಸಿಗೆ 2 ಗ್ಲಾಸ್ ಅಷ್ಟು ನೀರು ಅನ್ನೋದು ಹಾಕಿದ್ದೀನಿ. ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು 2 ವಿಸಿಲ್ ಅನ್ನೋದು ತಗೋತಾ ಇದ್ದೀನಿ. ಅದೇ ತರ ಹೆಸರು ಬೇಳೆ ತಗೊಂಡಿದ್ದೀನಿ, ಚೆನ್ನಾಗಿ 2 ಸಲ ವಾಶ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ನೀರು ಅನ್ನೋದು ಹಾಕಿದ್ದೀನಿ. ನೋಡಿ, ಟೊಮೆಟೊ ಅನ್ನೋದು ಸೇರಿಸ್ತಾ ಇದ್ದೀನಿ. 1 ಟೊಮೆಟೊ ಅನ್ನೋದು ಸೇರಿಸ್ತಾ ಇದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸ್ ಅಷ್ಟೇ ನೀರು ಹಾಕ್ತಾ ಇದ್ದೀನಿ, ಬೇಳೆ ಕೂಡ. ಅದೇ ತರ ಅರಿಶಿನ ಹಾಕಿದ್ದೀನಿ, ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ, 1 ಚಮಚದಷ್ಟು 2 ಮೆಣಸಿನ್ಕಾಯಿ ಅನ್ನೋದು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದನ್ನು ಕೂಡ 2 ವಿಸಿಲ್ ಅಷ್ಟು ತಗೊಳ್ಳೋಣ. ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದೇ ತರ ಒಂದು ಪಾತ್ರೆಯಲ್ಲಿ ನೀರು ತಗೊಂಡ್ಬಿಟ್ಟು ಉಪ್ಪನ್ನು ಸೇರಿಸಿದ್ದೀನಿ. ಬದನೆಕಾಯಿ ಅನ್ನೋದು ಈ ತರ ಕೊಯ್ಕೋತಾ ಇದ್ದೀನಿ. ನೋಡಿ, ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೋಬೇಕು, ಸಣ್ಣನೂ ಅಲ್ಲ ದಪ್ಪ ಕೂಡ ಅಲ್ಲ. ನಾನು ಇದನ್ನೆಲ್ಲಾನು ಕಟ್ ಮಾಡ್ಕೊಂಡಿದ್ದಂಗೆ ನಾನು ಉಪ್ಪು ನೀರಲ್ಲಿ ಸೇರಿಸ್ತಾ ಇದ್ದೀನಿ. ಯಾಕಂದ್ರೆ ಅದು ಬಡನೆ ಕರಗಾಗುತ್ತೆ, ಹಾಗಾಗಿ ನಾನು ಅದನ್ನು ಉಪ್ಪು ನೀರಲ್ಲಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಅನ್ನೋದು ಈ ತರ ಸಣ್ಣಗೆ ಕಟ್ ಮಾಡ್ಕೊಂಡು ಅದನ್ನು ಒಂದು ಪಾತ್ರೆ ತೆಕ್ಕೋತಾ ಇದ್ದೀನಿ. ಈಗ ಬೇಳೆ ಕೂಡ ಆಗಿದೆ, ನೋಡಿ, ಕುದ್ದಿದೆ. ವಿಸಿಲ್ ಪೂರ್ತಿ ತಣ್ಣಗಾಗೋವರೆಗೂ ಸೈಡಲ್ಲಿ ಇಟ್ಕೊಳ್ಳೋಣ. ಅದೇ ತರ ರೈಸ್ ಕೂಡ ಆಗಿದೆ, ಅದನ್ನು ಕೂಡ ತಣ್ಣಗಾಗೋವರೆಗೂ ಸೈಡಲ್ಲಿ ಇಟ್ಕೊಳ್ಳೋಣ. ಬದನೆಕಾಯಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ, ಎಣ್ಣೆ 2 ಚಮಚದಷ್ಟು ಹಾಕ್ಬಿಟ್ಟು ಬದನೆಕಾಯನ್ನು ಸೇರಿಸಿ ಅದನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಬೇಳೆ ಪೋಣಿ ಹೊಡೆಯೋಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಹುಣಸೆಹಣ್ಣು ಅನ್ನೋದು ನೆನೆಕೊಂಡಿದ್ದೀನಿ, ಸಣ್ಣಗೆ ಮೆಣಸಿನ್ಕಾಯಿ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ, ಹಾಗೇನೆ ಬೆಳ್ಳುಳ್ಳಿ ಅನ್ನೋದು ಕೂಡ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ. ಈಗ ನಾನು ಬದನೆಕಾಯಿಗೆ ಉಪ್ಪನ್ನು ಸೇರಿಸಿದ್ದೀನಿ 1 ಚಮಚದಷ್ಟು. ಅದೇ ತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ದೀನಿ 1 ಚಮಚದಷ್ಟು. ಗರಂ ಮಸಾಲ ಸೇರಿಸಿದ್ದೀನಿ ಅರ್ಧ ಚಮಚದಷ್ಟು. ಅರಿಶಿನ ಸೇರಿಸಿದ್ದೀನಿ ಅರ್ಧ ಚಮಚದಷ್ಟು. ಖಾರ ಸೇರಿಸಿದ್ದೀನಿ 1.5 ಚಮಚದಷ್ಟು. ಸೇರಿಸ್ಬಿಟ್ಟು ಇದಕ್ಕೆ 2 ಟೊಮೆಟೊ ಮೀಡಿಯಂ ಸೈಜಿಂದು ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಇದಕ್ಕೆ ಎಣ್ಣೆ ಅನ್ನೋದು ಸ್ವಲ್ಪ ಹಾಕ್ತಾ ಇದ್ದೀನಿ, ನಿಮಗೆ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೊಳ್ಳಿ. ಈ ತರ ಕುದಿಯಕ್ ಬಿಡೋಣ. ಈಗ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಕುದಿಯಕ್ ಬಿಡೋಣ. ನೋಡಿ, ಈ ತರ ಕುದೀತಾ ಇದೆ. ಈಗ ನಾನು ಶೇಂಗಾ ಪೌಡರ್ ಅನ್ನೋದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹುರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡಿರೋಂಥ ಪೌಡರ್ ಅನ್ನೋದು ನಾನು ಇದಕ್ಕೆ ಸೇರಿಸ್ಬಿಟ್ಟು ಈ ತರ ಕಲ್ಸ್ಕೊತಾ ಇದ್ದೀನಿ. ಈಗ ಇದು ರೆಡಿ ಆಗಿದೆ, ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ನಾನು ಈ ತರ ಪಾತ್ರೆ ಅನ್ನೋದು ಇಟ್ಕೊಂಡಿದ್ದೀನಿ, ಅದರಲ್ಲಿ 1 ಚಮಚ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಅನ್ನೋದು ಸೇರಿಸಿದ್ದೀನಿ, ಜೀರಿಗೆ ಸಾಸಿವೆ ಸೇರಿಸಿದ್ದೀನಿ, ಕರಿಬೇವು ಮತ್ತೆ ಮೆಣಸಿನ್ಕಾಯಿ ಅನ್ನೋದು ಕಟ್ ಮಾಡ್ಕೊಂಡಿರೋದು ಅದನ್ನು ಕೂಡ ಸೇರಿಸ್ಬಿಟ್ಟು ಹುಣಸೆಹಣ್ಣಿನ ರಸ ಅನ್ನೋದು ಸೇರಿಸಿದ್ದೀನಿ. ಅದಕ್ಕೆ ಚೆನ್ನಾಗಿ ಕುದಿಯಕ್ ಬಿಡೋಣ. ಈಗ ನೋಡಿ, ಬೇಳೆ ಅನ್ನೋದು ಕುದ್ದಿದೆ. ಈಗ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಬ್ಲೆಂಡರ್ ಇಂದ. ಈ ತರ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಹುಣಸೆಹಣ್ಣಿಂದ ಏನ್ ಕುದೀತಾ ಇದೆ ಅಲ್ಲ ರಸ ಅನ್ನೋದು, ಅದರಲ್ಲಿ ನಾನು ಬೇಳೆ ಅನ್ನೋದು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದನ್ನು ಕೂಡ ರೆಡಿ ಆಗಿದೆ, ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಚಪಾತಿ ಹಿಟ್ಟನ್ನು ತೋಯಿಸ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಾನೀಗ ಎಳ್ಳನ್ನೋದು ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಈ ತರ ಹುರ್ಕೋಬೇಕು. ಮಿಕ್ಸಿ ಜಾರಲ್ಲಿ ತೆಕ್ಕೊಂಡಿದ್ದೀನಿ. ರೆಡಿ ಆಗಿದ ತಕ್ಷಣ ಸ್ವಲ್ಪ ತಣ್ಣಗಾಗ್ಬಿಟ್ಟು ಬೆಲ್ಲ ಅನ್ನೋದು ಸೇರಿಸ್ತಾ ಇದ್ದೀನಿ. ನಾನು ಸುಮಾರು 1 ಕಪ್ ಅಷ್ಟು ಎಳ್ಳನ್ನು ತಗೊಂಡಿದ್ದೀನಿ. ಅದೇ ತರ ಬೆಲ್ಲ ಕೂಡ 1 ಕಪ್ ಅಷ್ಟೇ ತಗೊಂಡಿದ್ದೀನಿ. ಎರಡನ್ನೂ ಕೂಡ ಸೇರಿಸಿದ್ದೀನಿ ಒಂದೇ ಕಡೆ. ಈಗ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಪೇಸ್ಟ್ ತರ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಇದು ಪೇಸ್ಟ್ ಆಗಿದೆ. ನೋಡಿ, ಅದನ್ನ ಸೈಡಲ್ಲಿ ಇಡೋಣ. ಈಗ ಹಿಟ್ಟನ್ನೋದು ನಾದ್ಕೋಬೇಕು. ನಾನು ಸುಮಾರು 4 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ನಾನು ಮೈದಾ ಅನ್ನೋದು ಸೇರಿಸ್ತಾ ಇದ್ದೀನಿ. ಅದೇ ತರ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ. ಹಿಟ್ಟಲ್ಲೇ ಸೇರಿಸ್ಬೇಕು. ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನಾನೀಗ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟಿನ ತರ ನಾದ್ಕೋಬೇಕು ಅದನ್ನ. ನೋಡಿ, ನಾದ್ಕೊಂಡಿದ್ದಾಗಿದೆ. 10 ನಿಮಿಷ ರೆಸ್ಟ್ ಬಿಡೋಣ. ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಮಿತ್ಕೊಂಡಿದ್ದೀನಿ ನಾನು ಹಿಟ್ಟನ್ನೋದು. ಈಗ ನಾನು ಎಳ್ಳಿಂದ ಉಂಡೆ ಎಷ್ಟು ತಗೊಂಡಿದ್ದೀನೋ ಅದೇ ಉಂಡೆ ತರ ನಾನು ಹಿಟ್ಟು ಕೂಡ ತಗೋಬೇಕು, ಜಾಸ್ತಿ ತಗೋಬಾರ್ದು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಿದ್ದ ತರ ಉಂಡೆ ಅನ್ನೋದು ಮಾಡ್ಕೋಬೇಕು. ನೋಡಿ, ಅದ್ರೊಳಗೆ ಈ ತರ ಟಫ್ ಮಾಡ್ಕೋಬೇಕು ಚೆನ್ನಾಗಿ. ನಾವು ಬೇಳೆ ಹೋಳಿಗೆ ಹೇಗೆ ಮಾಡುತ್ತೋ ಹಾಗೇನೆ ಮಾಡ್ಬೇಕು ನೋಡಿ.
ಈ ತರ ಮಾಡಿ ಹೊರಗಡೆ ಅಸ್ಸಲ್ ಬರಂಗಿಲ್ಲ ಹೂರ್ಣ ಅನ್ನೋದು. ನೋಡಿ ಚೆನ್ನಾಗಿ ಈ ತರ ಒತ್ಕೋಬೇಕು ಕೈಯಲ್ಲಿ. ಈಗ ಹಿಟ್ಟಲ್ಲಿ ಡಿಪ್ ಮಾಡ್ಬಿಟ್ಟು ನಾವು ಲಟ್ಟಿಸ್ಕೊಂಡ್ಬಿಡೋಣ. ನೋಡಿ ಇದೇ ತರ ಲಟ್ಟಿಸ್ಕೋಬೇಕು. ಈಗ ರೆಡಿ ಆಗಿದೆ ನೋಡಿ. ಇದೇ ತರ ಎಲ್ಲಾನು ಮಾಡ್ಕೊಳ್ಳಿ. ಈ ತರ ಸ್ವಲ್ಪ ಹಂಚು ಗರಂ ಆಗಿದ ತಕ್ಷಣ ನಾನು ಅದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಅನ್ನೋದು ಹಚ್ಕೊಂಡಿದ್ದೀನಿ. ನೋಡಿ ಬಬಲ್ಸ್ ಬರ್ತಾ ಇದೆ. ಈಗ ಇನ್ನೊಂದ್ ಕಡೆ ತಿರ್ಗಿಸ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದ್ ಸ್ವಲ್ಪ ಕೂಡ ಹೊರಗಡೆ ಬಂದಿಲ್ಲ. ಈಗ ಇದು ರೆಡಿ ಆಗಿದೆ. ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ನಾವು ಸರ್ವ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ತರ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಾಗಿದೆ ಅನ್ನೋದು ನಮಗೆ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಜ್ಜಿದ ಕ್ಲಿಪ್ ಅನ್ನೋದು ಬಂದಿಲ್ಲ. ಥ್ಯಾಂಕ್ ಯು.